ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನೋಡಿ, ಇವತ್ತು ನಾವು ಒಂದು 5 days ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೊರಟಿದೀವಿ ಮನೆಯಿಂದ. ಅದು ಶಿವಮೊಗ್ಗ, ಸಾಗರ, ಸೊರಬದಲ್ಲಿ ನಾದ್ನಿ ಅವ್ರ ಮನೆ ಗೃಹ ಪ್ರವೇಶ ಇದೆ. ಜೊತೆಲಿ ಇವತ್ತು ಮಾರ್ನಿಂಗ್ ನನ್ನ ಬೆಸ್ಟ್ ಫ್ರೆಂಡ್ ಒಬ್ರು ಕಮಲಾ ಅಂತಿದ್ದಾರೆ, ಲಾಯರ್. ಅವ್ರ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬಿಟ್ಟಿದೀವಿ. ನನ್ನ ಜೊತೆ ಇವತ್ತು ನನ್ನ ವೈಫ್ ಆಶಾ ಇದ್ದಾರೆ. ಹಾಯ್ ಆಶಾ. ನನ್ನ ಮಗ ಇದ್ದಾನೆ ನೋಡಿ ಹಿಂದೆ, ಚಿರು. ಹಾಯ್ ಚಿರು. ಸೊ ಈಗ ಬ್ಯಾಂಗ್ಳೂರ್ ಬಿಟ್ಟಿದೀವಿ, ನೆಲಮಂಗಲ ದಾಟ್ತಾ ಇದೀವಿ. ಇವಾಗ ಹೋಗ್ತಾ ಇದೀವಿ. ಇವತ್ತು ಜಸ್ಟ್ ಇದೇನಂದ್ರೆ ನಮ್ಮ ನಾದ್ದೇವ್ರ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಹಾಗೆ ನಮ್ದೊಂದು ಸ್ಮಾಲ್ ಟ್ರಿಪ್ ನ ಮುಗಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಶಿವಮೊಗ್ಗ, ಸಾಗರ, ಸೊರಬದಿಂದ ಮತ್ತೆ ನಾವು ಶಿವಮೊಗ್ಗ, ತೀರ್ಥಹಳ್ಳಿ, ಅಲ್ಲಿಂದ ಕಳಸ ಕಡೆ ಬರ್ತೀವಿ. ನಮ್ಮ ಮದರ್ ಇದ್ದಾರೆ ಕಳಸದಲ್ಲಿ. ಅವ್ರನ್ನ ಪಿಕಪ್ ಮಾಡ್ಕೊಂಡು ಅಲ್ಲೊಂದು 2 days ನಮ್ಮ ಕಳಸದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಬ್ಯಾಂಗ್ಳೂರ್ ರಿಟರ್ನ್ ಆಗೋಣ ಅಂತ ಅನ್ಕೊಂಡಿದೀವಿ. ನಿಮ್ಗೆ ಈ ಜರ್ನಿಲಿ ಬ್ಯೂಟಿಫುಲ್ ಪ್ಲೇಸಸ್ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಕೀಪ್ ವಾಚಿಂಗ್, ಮತ್ತೆ ನಿಮ್ನ ಕ್ಯಾಚ್ ಮಾಡ್ತೀನಿ. ಲವ್ ಯು ಗೈಸ್. ಈ ಜೀವನ ಒಂದು ಯಾತ್ರೆಯು, ನೂರಾರು ಎಲ್ಲಿ ಕವಲು ದಾರಿ. ಈ ಜೀವಕ್ಕೆ ಟ್ರಿಪ್ಪಲ್ ನಮ್ಮ ಆಶಾ ಫುಲ್ ಮಿಂಚ್ತಾ ಇದ್ದಾಳೆ. ಏನಾಶಾ ಇವತ್ತು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸ್ಯಾರಿ ಕಾಂಬಿನೇಷನ್ ಸಖತ್ತಾಗಿದೆ. ಈ ಟ್ರಿಪ್ ಬಗ್ಗೆ ಎಲ್ಲ ಹೇಳಿದೆ ಅಂತ ಅನ್ಕೊಂಡಿದೀನಿ. ಸೊ ನಿನ್ಗೆ ಏನ್ ಅನ್ನಿಸ್ತಾ ಇದೆ ಇವತ್ತು? ಏನಿಲ್ಲ, ಫುಲ್ ಖುಷಿ ಆಗ್ತಾ ಇದೆ ನಂಗೆ. ಹೌದಾ? ಓಕೆ ಓಕೆ. ನನ್ನ ಮಗ ಇಲ್ಲೇ ಇದ್ದ, ಎಲ್ಲೋ ಡಿಕ್ಕಿಯಿಂದ ಮಿಸ್ ಆಗ್ಬಿಟ್ಟಿದ್ದಾನೆ. ಚಿರಾಗ್ ನೋಡಿ, ಬುಕ್ ನೋಡ್ತಾ ಇದ್ದಾನೆ ಕಳ್ಳಂತರ. ಚಿರು, ನಿಂಗೇನ್ ಅನ್ನಿಸ್ತಾ ಇದೆ ಟ್ರಿಪ್? ತುಂಬಾ ಎಕ್ಸೈಟ್ ಆಗಿದ್ಯಾ? ಯಾಕೆ ಸ್ವಲ್ಪ ಅಷ್ಟೇ. ವೈ? ತಿಂಡಿ ಇಡ್ಲಿ ತಿನ್ನಲ್ಲ, ಅದಕ್ಕೆ. ಅವ್ನಿಗೆ ಟಿಫನ್ ಸ್ವಲ್ಪ ಸಾಲಿಲ್ಲ ಅನ್ಸುತ್ತೆ. ಸೊ ಅದನ್ನ ಕವರ್ ಅಪ್ ಮಾಡ್ಬೇಕು ನಾವು. ಓಕೆ ಮಾಡೋಣ. ಈ ಜೀವಕ್ಕೆ ಚೊಚ್ಚೊದೆ ತಕ್ಕೆ ಆಗಾಗ ನೆನಪು ಎಂಬ ಚೂರಿ ಹೊರಟೆನು ಹುಡುಕಲು. ಈ ಸಂತೆಯಲ್ಲಿ ಹೊರಟೆನು ಹುಡುಕಲು. ಈ ಸಂತೆಯಲ್ಲಿ ನನ್ನೆರ ಗಮ್ಯವೇ ನೋಡಿ, ಜಸ್ಟ್ ಈಗ ದಾವಣಗೆರೆ ರೀಚ್ ಆದ್ವಿ. ನಿಮ್ಗೆ ಗೊತ್ತು, ದಾವಣಗೆರೆಗೆ ಬಂದ್ಮೇಲೆ ನಾವು ಬೆಣ್ಣೆ ದೋಸೆ ತಿಂದೆ ಹೋಗೋಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ದಾವಣಗೆರೆಯಲ್ಲಿ ಒಂದು ಬೆಸ್ಟ್ ಹೋಟೆಲ್ಗೆ ಬಂದಿದ್ದೀವಿ ನಾವು. ಶ್ರೀನಿಧಿ ಬೆಣ್ಣೆ ದೋಸೆ ಹೋಟೆಲ್ ಅಂತ. ಇದು ದಾವಣಗೆರೆ ಸಿಟಿ ಒಳಗಡೆಯಿಂದ ಬಂದರೆ ಸಿಗುತ್ತೆ. ನೀವು ಲೊಕೇಶನ್ ಹಾಕೊಂಡು ಬರ್ಬೋದು ಆರಾಮಾಗಿ. ಸೊ ಬನ್ನಿ, ಇವಾಗ ಜಸ್ಟ್ ದೋಸೆನ ಟೇಸ್ಟ್ ಮಾಡೋಣ. ನೋಡಿ ಗೈಸ್, ದೋಸೆ ರೆಡಿ ಇದೆ. ನನ್ನ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಚಿರು, ಹೆಂಗಿದೆ ದೋಸೆ? ಸೂಪರ್ ಆಗಿದೆಯಾ? ಸೂಪರ್. ನಮ್ಮ ಆಶಾದು ರೆಡಿ ಇದೆ. ಫೈನ್, ಸೂಪರ್. ನೋಡಿ ಗೈಸ್, ಇವರು ನವಾಜ್, ಈ ಹೋಟೆಲ್ ಓನರು. ಸಾರಿ, ಆಯ್ತು ವರ್ಕರು. ಸೊ ನಮ್ಗೆ ಬೆಣ್ಣೆ ದೋಸೆ ಕೊಟ್ಟಿದ್ದಾರೆ. ವೆರಿ ನೈಸ್. ನನ್ನ ಮಗ ಟೇಸ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾನೆ. ಗೂಗಲ್ ಒಳ್ಳೆ ರೇಟಿಂಗ್ಸ್ ಇದೆ. ಸೊ ನೀವು ದಾವಣಗೆರೆಗೆ ಬಂದರೆ ಜಸ್ಟ್ ಶ್ರೀನಿಧಿ ಹೋಟೆಲ್ಗೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ, ನನ್ನ ವೈಫ್ ಇವಾಗ ದೋಸೆ ತಿಂತಾ ಇದ್ದಾರೆ, ದಾವಣಗೆರೆ ಸ್ಪೆಷಲ್. ಹೇಗಿದೆ ಆಶಾ? ಚೆನ್ನಾಗಿದೆಯಾ? ನೋಡಿ, ನಾವು ಇವಾಗ ಶ್ರೀನಿಧಿ ಹೋಟೆಲಿಂದ ಹೊರಟ್ವಿ. ಬಟ್ ಇದು ಫಸ್ಟ್ ಟೈಮ್ ನಾನು ದಾವಣಗೆರೆಗೆ ಬಂದಿದ್ದು. ಏನ್ ಸಖತ್ತಾಗಿದೆ ದಾವಣಗೆರೆ. ರೋಡ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಮೇಂಟೆನೆನ್ಸು. ನಾನು ಎಲ್ಲೋ ಬೆಂಗಳೂರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಫುಲ್ ಕಾಂಕ್ರೀಟ್ ವೈಟ್ ಟ್ಯಾಪಿಂಗ್ ರೋಡ್ಸು, ಆ ಕಡೆ ಈ ಕಡೆ ಎಲ್ಲ ಡಿವೈಡರ್ಸು, ಎಷ್ಟು ಚೆನ್ನಾಗಿದೆ. ಬಟ್ ಒಳಗಡೆ ಸಿಟಿ ನೋಡಿದ್ರೆ ಗೊತ್ತಾಗುತ್ತೆ ಡೆವಲಪ್ಮೆಂಟ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅಂತ ನಾನು ಇಷ್ಟು ಚೆನ್ನಾಗಿದೆ ದಾವಣಗೆರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಗುಡ್, ತುಂಬಾ ಖುಷಿ ಆಯ್ತು. ಯಾವತ್ತಾದ್ರೂ ಈ ಕಡೆ ಬಂದ್ರೆ ಜಸ್ಟ್ ಇದು ದಾವಣಗೆರೆ ಕಡೆಯಿಂದ ಪಾಸ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಪೊಲಿಟಿಷಿಯನ್ಸ್ ಅಲ್ಲೂ ಕೆಲವರು ಒಳ್ಳೆಯವರು ಇರ್ತಾರೆ, ಡೆವಲಪ್ ಮಾಡ್ತಾರೆ. ಅದಕ್ಕೆ ದಾವಣಗೆರೆ ಸಾಕ್ಷಿ ಅಂತ ನನ್ಗೆ ಅನ್ನಿಸ್ತಾ ಇದೆ ಇದು ನೋಡಿದ್ಮೇಲೆ. ತಿಳಿಯದ ದಾರಿಯ ಪಯಣಿಗ ನಾನು, ಬೆಳಕಿನ ಲೋಕ
ಬಯಸಿದೆ ನಾನು ಹೊಸದು ಹಾದಿ ಹೀಗೆ ತಗೋತಿರುಗಿದೆ ಕನಸೇ ಬೀದಿ ಆ ತಿರುವಿಗೆ ಮರಳಿದೆ ನೆನಪಿನ ಕಣಜವೇ ಖಾಲಿ ಹೋಗ್ತಾ ಇದೀವಿ. ನೆಕ್ಸ್ಟ್ ನಮ್ಗೆ ರಾಣಿಬೆನ್ನೂರು. ದಾವಣಗೆರೆ ನೋಡೋದು ನಿಜವಾಗ್ಲೂ ಖುಷಿ ಆಯ್ತು. ಎಷ್ಟು ಚೆನ್ನಾಗಿದೆ ರೋಡ್ಸು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಇದೆ ಅಂತ. ಬಟ್ ಮೈಸೂರು ನೋಡ್ದಂಗೆ ಆಗ್ತಾ ಇತ್ತು ನಂಗೆ ದಾವಣಗೆರೆ ನೋಡಿದ್ರೆ. ಬಟ್ ಚೆನ್ನಾಗಿತ್ತು. ನೀವು ಯಾವತ್ತಾದ್ರೂ ಬಂದು ದಯವಿಟ್ಟು ಮಿಸ್ ಮಾಡಬೇಡಿ, ನೋಡಿ ದಾವಣಗೆರೆ. ಕೆಲವು ನಾವು ಮೈಸೂರು ಕಡೆ ಹೊಸ ಏರಿಯಾಗಳು ನೋಡಿದಾಗ ಹೆಂಗ್ ಫೀಲ್ ಆಗುತ್ತೆ ಆ ತರ ಇದೆ ಎಲ್ಲ ಡೆವಲಪ್ಮೆಂಟ್ಸು. ಸೊ ಓಕೆ, ಬಾಯ್ ಬಾಯ್ ದಾವಣಗೆರೆ ಗಾಯ್ಸ್. ಹಾಗೆ ನೆಕ್ಸ್ಟ್ ನಿಮಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಶನ್ ನೀಡ್ತಾ ನಾನು ಇದು ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್.